ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಲವತಿ ಕುಮಾರ್ಸ್ ಕಿಚನ್. ಇವತ್ತು ನಾನು ಈಸಿಯಾಗಿ ಒಂದು ಚಿಕನಲ್ಲಿ ನಾನು ಒಂದು ಚಿಕನ್ ಕೀಮಾ ಮಾಡಿ ತೋರಿಸ್ತಾ ಇದ್ದೀನಿ. ಮನೇಲಿರೋ ಐಟಮಲ್ಲೇ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಬಂದು ಒಂದು 300 ಗ್ರಾಮ್ ಆಗಷ್ಟು ನಾನು ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ. ಈ ಥರ ನಾನು ವಾಶ್ ಮಾಡಿ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಒಂದು ದೊಡ್ಡ ಸೈಜ್ ಒಂದು ಈರುಳ್ಳಿ ಬೇಕಾಗುತ್ತೆ, ಒಂದು ಮೀಡಿಯಮ್ ಸೈಜ್ದು ಟೊಮೆಟೊ ಬೇಕಾಗುತ್ತೆ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಎರಡು ಸ್ಪೂನ್ ಆಗಷ್ಟು ನಾನು ಹಸಿ ಬಟಾಣಿ ತೊಗೊಂಡಿದ್ದೀನಿ, ಸ್ವಲ್ಪ ಮೆಂತ್ಯ ಸೊಪ್ಪು, 2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಅರಿಶಿನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಂದು 1 ಸ್ಪೂನ್ ತೊಗೊಂಡಿದ್ದೀನಿ. ಖಾರಕ್ಕೆ ಬಂದು ಒಂದು ಅರ್ಧ ಸ್ಪೂನ್ ಆಗಷ್ಟು ನಾನು ಗರಂ ಮಸಾಲ, ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ ಪುಡಿ, 1 ಸ್ಪೂನು ಧನಿಯಾ ಪುಡಿ, 1 ಸ್ಪೂನ್ ಖಾರದ ಪುಡಿ, ಮತ್ತು ಒಂದು 1/4 ಟೀ ಸ್ಪೂನ್ ಆಗಷ್ಟು ನಾನು ಕಾಳು ಮೆಣಸಿನ ಪುಡಿ ತೊಗೊಂಡಿದ್ದೀನಿ. ಮತ್ತು ಎಣ್ಣೆ ಬೇಕಾಗುತ್ತೆ, ಒಂದು 3 ಇಂದ 4 ಸ್ಪೂನ್ ಆಗಷ್ಟು. ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಮೊದಲಿಗೆ ನಾವು ಚಿಕನ್ನ ಮ್ಯಾರಿನೇಟ್ ಮಾಡ್ಕೊಂಬಿಡ್ಬೇಕಾಗುತ್ತೆ. ಚಿಕನ್ ಇದೆ, ಇದಕ್ಕೆ ನಾನು ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಖಾರದ ಪುಡಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಆಗಷ್ಟು ನಾನು ಉಪ್ಪು ಸೇರಿಸ್ತಾ ಇದ್ದೀನಿ, ಮತ್ತು ಒಂದು ಅರ್ಧ ಸ್ಪೂನ್ ಆಗಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಟೋಟಲಾಗಿ ನಾನು 1 ಸ್ಪೂನ್ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಒಂದು ಅರ್ಧ ಸ್ಪೂನ್ ಆಗಷ್ಟು ನಾನು ಚಿಲ್ಲಿ ಪೌಡರು ಮತ್ತು ಸ್ವಲ್ಪ ಅರಿಶಿನ ಹಾಕಿ ನಾವು ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಿ ಇಟ್ಕೊಬೇಕಾಗುತ್ತೆ. ಒಂದು 5 ನಿಮಿಷ ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಬಿಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಬಿಟ್ಟು ಒಂದು ತಟ್ಟೆ ಮುಚ್ಚಿಬಿಟ್ಟು ಒಂದು 5 ನಿಮಿಷ ನಮಗೆ ಮ್ಯಾರಿನೇಟ್ ಆಗಲಿ, ಸಾಕಾಗೆ. ನೋಡಿ ಫ್ರೆಂಡ್ಸ್, ಒಂದು 5 ನಿಮಿಷ ಆಗಿದೆ. ನೀವು ಬೇಕು ಅನ್ನೋ ಒಂದು 10 ನಿಮಿಷನ ನೀವು ಮ್ಯಾರಿನೇಟ್ ಮಾಡಿ ಇಟ್ಕೊಬೋದು. ನಾನು ಒಂದು 5 ನಿಮಿಷ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ, ಆಗಿದೆ. ಇವಾಗ ಇದಕ್ಕೆ ನಾವು ಯಾವುದ್ರಲ್ಲಿ ಮಾಡ್ತೀರ ಅದಕ್ಕೆ ಒಂದು 3 ಇಂದ 4 ಸ್ಪೂನ್ ಆಗಷ್ಟು ಎಣ್ಣೆ, ಮ್ಯಾರಿನೇಟ್ ಮಾಡಿರೋ ಚಿಕನ್ನ ಚೆನ್ನಾಗಿ ಸ್ವಲ್ಪ ಎಣ್ಣೆನ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ. ಸ್ವಲ್ಪ ಎಣ್ಣೆನೆಲ್ಲ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ. ಎರಡು ಸೈಡ್ ಚೆನ್ನಾಗಿ ನಾವು ಚಿಕನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ನೀಟಾಗಿ ನಾವು ಎರಡು ಸೈಡು ಚಿಕನ್ನ ಎಣ್ಣೆನಲ್ಲೇ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ. ನೀವು ಬೇಕು ಅಂದರೆ ಇದಕ್ಕೆ ಚೆನ್ನಾಗಿ ಫ್ರೈ ಮಾಡಿ ನೀವು ಉಪ್ಪು, ಖಾರ, ಪೆಪ್ಪರ್, ಸಾಲ್ಟ್ ಎಲ್ಲ ಹಾಕ್ಬಿಟ್ಟು ಮಕ್ಕಳಿಗೂ ಕೊಡ್ಬೋದು, ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಇದೇ ಮೆಥಡಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಉಪ್ಪು, ಖಾರ ಎಲ್ಲ ಹಾಕ್ಬಿಟ್ಟು ಚಪಾತಿ ರೋಲ್ ಥರ ನೀವು ಮಾಡಿನೂ ಲಂಚ್ ಬಾಕ್ಸು ಹಾಕ್ಬೋದು. ತುಂಬ ಥರ ಮಾಡ್ಬೋದು ಚಿಕನಲ್ಲಿ. ಫ್ರೆಂಡ್ಸ್, ಆಗಿದೆ. ಇಷ್ಟಾದರೆ ನಮಗೆ ಸಾಕು. ಸ್ವಲ್ಪ ಆರಿದ್ಮೇಲೆ ನಾವು ಮಿಕ್ಸಿಗೆ ಸ್ವಲ್ಪ ನಮ್ಮ ಕೈಮಾಗೆ ಯಾವ ಥರ ತರಿಯಾಗಿ ನಾವು ಮಾಡ್ಕೊತೀರೋ ಆ ಥರ ಮಾಡ್ಕೊಬೇಕಾಗುತ್ತೆ. ಇವಾಗ ಒಂದು ಪ್ಲೇಟ್ಗೆ ತೊಗೊಂಬಿಡೋಣ. ಇಷ್ಟಾದರೆ ನಮಗೆ ಸಾಕು. ನೀವು ಇನ್ನೂ ಫ್ರೈಡ್ ರೈಸ್ಗೆಲ್ಲ ನೀವು ಬೇಕು ಅಂದರೆ ಇನ್ನೂ ಸ್ವಲ್ಪ ನೀವು ಡೀಪ್ ಫ್ರೈ ಮಾಡ್ಕೊಬೋದು. ಯಾಕೆ ನಾವು ಮತ್ತೆ ಗ್ರೇವಿ ಜೊತೆ ಸೇರಿಸೋದ್ರಿಂದ ನಮಗೆ ಇಷ್ಟ ಆದರೆ ಸಾಕಾಗುತ್ತೆ. ಒಂದು ಪ್ಲೇಟ್ಗೆ ಸೇರಿಸ್ಕೊಂಬಿಡೋಣ ನಾವು. ಫ್ರೈ ಆಗಿದ್ದು ಚಿಕನ್ ಎಲ್ಲ ನಾನು ಒಂದು ಬಟ್ಲಿಗೆ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಆರಿದ್ಮೇಲೆ ನಾವು ಮಿಕ್ಸಿಗೆ ಹಾಕ್ಕೊಬೇಕಾಗುತ್ತೆ. ಸ್ವಲ್ಪ ತರಿಯಾಗಿ ನಾವು ಪೇಸ್ಟ್ ಮಾಡ್ಕೊಬೇಕಾಗುತ್ತೆ. ಅಷ್ಟರಲ್ಲಿ ನೋಡಿ, ಇದೇ ಎಣ್ಣೆಗೆ ನಾನು ಎಣ್ಣೆಯನ್ನು ಸೇರಿಸ್ತಾ ಇಲ್ಲ. ಇದೇ ಎಣ್ಣೆಗೆ ನಾನು ಹಸಿಮೆಣಸಿನ್ಕಾಯಿ, ಮೆಂತ್ಯ ಸೊಪ್ಪೆಲ್ಲ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ನೀವು ಬೇಕು ಅಂದರೆ ಸ್ವಲ್ಪ ಆಮೇಲೆ ಎಣ್ಣೆ ನೋಡಿಕೊಂಡು ಸೇರಿಸ್ಕೊಬೋದು. ಸ್ವಲ್ಪ ಮೆಂತ್ಯ ಸೊಪ್ಪಿದ್ದು ಆದ್ಮೇಲೆ ಹೋದ ತಕ್ಷಣ ನಾವು ಈರುಳ್ಳಿ ಸೇರಿಸ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಟ್ಟ ತಕ್ಷಣ ಸ್ವಲ್ಪ ಈರುಳ್ಳಿ ಫ್ರೈ ಆಗೋದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ ನಾನು. ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಿಶಿನ, ಸ್ವಲ್ಪ ಈರುಳ್ಳಿ ಚೆನ್ನಾಗಿ
ಫ್ರೈ ಆಗೋಕ್ಕೆ ಬಿಡಬೇಕಾಗುತ್ತೆ. ತಟ್ಟೆ ಮುಚ್ಚಿಬಿಡೋಣ. ಈಗ ನಾವು ಮೀಡಿಯಮ್ ಫ್ಲೇಮಲ್ಲಿ ನಾವು ಫ್ರೈ ಮಾಡ್ಕೊಳ್ಳೋಣ. ಏನು ಫ್ರೈ ಆಗೋಷ್ಟೊತ್ತಿಗೆ ನಾವು ಆ ಚಿಕನ್ ಇದೆಯಲ್ಲ, ನಾವು ಫ್ರೈ ಮಾಡ್ಕೊಂಡಿದ್ರಲ್ಲ ಚಿಕನ್ನ ಮಿಕ್ಸಿಗೆ ಹಾಕ್ಕೊಂಡು ಸುಮ್ಮನೆ ಒಂದು ರೌಂಡ್ ಹಾಕ್ಕೊಂಡ್ರೆ ನಮಗೆ ಸಾಕಾಗುತ್ತೆ. ಫುಲ್ ಎಲ್ಲ ನಾವು ಫ್ರೈ ಮಾಡ್ಕೊಂಡಿದ್ದೀರಲ್ಲ ಅದೆಲ್ಲ ಸೇರಿಸ್ಕೊಂಡು ನಾನು ಮಿಕ್ಸಿ ಮಾಡ್ಕೊತೀನಿ. ಫ್ರೆಂಡ್ಸ್, ನಾನು ಇಷ್ಟು ತರಿಯಾಗಿ ನೋಡಿ, ಇಷ್ಟಾದರೆ ನಮಗೆ ಸಾಕಾಗುತ್ತೆ. ಫ್ರೆಂಡ್ಸು, ನಾನೇನು ಸ್ವಲ್ಪ ಫ್ರೈ ಆಗಿದೆ. ಇವಾಗ ಇದಕ್ಕೆ ನಾನು ಬಟಾಣಿ ಸೇರಿಸ್ಕೊತಾ ಇದ್ದೀನಿ. ನಿಮ್ಮ ಆಪ್ಷನ್ ನೀವು ಬೇಕು ಅಂದರೆ ಸೇರಿಸ್ಕೊಡಿಲ್ಲ ಅಂದರೆ ಪರವಾಗಿಲ್ಲ. ಶುಂಠಿ ಬೆಳ್ಳುಳ್ಳಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು, ಟೋಟಲ್ 1 ಸ್ಪೂನ್ ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ರಾಸ್ ಮೇಲೆ ಹೋಗ್ಬೇಕಾಗತ್ತೆ. ಇವಾಗ ಇದು ತಟ್ಟೆ ಮುಚ್ಚಿಬಿಡೋಣ. ಸ್ವಲ್ಪ ಬಟಾಣಿ ಫ್ರೈ ಆಗಬೇಕು ಮತ್ತು ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ರಾಸ್ ಮೇಲೆ ಹೋಗ್ಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಆಗಿದೆ. 1 ನಿಮಿಷ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಮತ್ತು ಬಟಾಣಿನ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ನಾವು ಚೆನ್ನಾಗಿ ಆದಷ್ಟು ಸ್ವಲ್ಪ ಟೈಮ್ ಕೊಟ್ಟು ಸ್ವಲ್ಪ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಂಡಷ್ಟು ನಮಗೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಇವಾಗ ನಾನು ಟೊಮೆಟೊ ಸೇರಿಸ್ತಾ ಇದ್ದೀನಿ. ಒಂದು ಸಣ್ಣ ಸೈಜು ಟೊಮೆಟೊ, ಅದು ಫುಲ್ಲು ಸಾಫ್ಟ್ ಆಗಬೇಕಾಗುತ್ತೆ. ಅಲ್ಲಿವರೆಗೂ ಸ್ವಲ್ಪ ನಾವು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳೋಣ. ತಟ್ಟೆ ಮುಚ್ಚಿಬಿಡೋಣ. ಈಗ ನೋಡಿ ಫ್ರೆಂಡ್ಸ್, ಆಗಿದೆ. ಟೊಮೆಟೊ ಫುಲ್ಲು ನೋಡಿ ಸಾಫ್ಟಾಗಿದೆ. ಇಷ್ಟಾದರೆ ನಮಗೆ ಸಾಕಾಗುತ್ತೆ. ಇವಾಗ ನಾವು ಖಾರಕ್ಕೆ ಸ್ಪೈಸಸ್ ಸೇರಿಸ್ಕೊಳ್ಳೋಣ. ಈಗ ನೋಡಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ. ಇಷ್ಟಾದರೆ ನಮಗೆ ಸಾಕು. ಮೀಡಿಯಮ್ ಫ್ಲೇಮಲ್ಲೇ ಖಾರದ ಪುಡಿ ಒಂದು ಅರ್ಧ ಸ್ಪೂನು, ಯಾಕೆಂದರೆ ನಾವು ಚಿಕನ್ ಮ್ಯಾರಿನೇಟ್ ಮಾಡೋಕ್ಕೂ ಯೂಸ್ ಮಾಡಿ ಟೋಟಲ 1 ಸ್ಪೂನ್ ಯೂಸ್ ಮಾಡಿದ್ದೀನಿ. ಧನಿಯಾ ಪುಡಿ 1 ಸ್ಪೂನು, 1/4 ಟೀ ಸ್ಪೂನ್ ಆಗೋಷ್ಟು ಕಾಳು ಮೆಣಸಿನ ಪುಡಿ, ಮತ್ತು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲ, ಮತ್ತು ಒಂದು ಅರ್ಧ ಸ್ಪೂನ್ ಆಗೋಷ್ಟು ನಾನು ಜೀರಿಗೆ ಪುಡಿ, ಇಷ್ಟು ತೊಗೊಂಡಿದ್ದೀನಿ. ಸ್ವಲ್ಪ ಚೆನ್ನಾಗಿ ಸ್ಪೈಸಸ್ ಪೌಡರ್ ಎಲ್ಲ ಚೆನ್ನಾಗಿ ಹುರ್ಕೊಬೇಕಾಗುತ್ತೆ ಮಸಾಲೆನಲ್ಲಿ. ಒಂದು ಸ್ವಲ್ಪ ನಾನು ಒಂಚೂರು ನೀರು ಸೇರಿಸ್ಕೊತಾ ಇದ್ದೀನಿ. ನೀವು ಡ್ರೈ ಬೇಕಂದ್ರೆ ನೀವು ನೀರೇನು ಸೇರಿಸೋದು ಬೇಡ, ಹಾಗೇ ನೀವು ಮಾಡ್ಕೊಬೋದು. ಸ್ವಲ್ಪ ನಾನು ಗ್ರೇವಿ ಅದಕ್ಕೆ ಒಂಚೂರು ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ನಾನು ನೀರು ಸೇರಿಸ್ಕೊತಾ ಇದ್ದೀನಿ. ಒಂದು ಅರ್ಧ ಲೋಟ ಆಗೋಷ್ಟು ನೀರು ನಾನು ಬಳಸಿದ್ದೀನಿ. ಈಗ ನಾನು ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ. ಆಲ್ರೆಡಿ ನಾನು ಚಿಕನ್ ಮ್ಯಾರಿನೇಟ್ ಮಾಡೋದಕ್ಕೆ ಒಂದು ಅರ್ಧ ಸ್ಪೂನ್ ಸೇರಿಸಿರೋದ್ರಿಂದ ರುಚಿಗೆ ನೋಡಿಕೊಂಡು ನಾನು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪು ನೀವು ನೋಡಿಕೊಂಡು ಹಾಕ್ಕೊಳ್ಳಿ. ನೀರು ಇನ್ನೊಂದು ಸ್ವಲ್ಪ ನೀವು ತೆಳುಬೇಕಂದ್ರೆ ನೀರು ಸೇರಿಸ್ಕೊಬೋದು, ಏನು ತೊಂದರೆ ಇಲ್ಲ. ಇವಾಗ ಒಂದು ಸ್ವಲ್ಪ ತಟ್ಟೆ ಮುಚ್ಚಿಬಿಡೋಣ. 1 ನಿಮಿಷ. ನೋಡಿ ಫ್ರೆಂಡ್ಸ್, ಆಗಿದೆ. ಇಷ್ಟಾದರೆ ಸಾಕು ನಮಗೆ. ನೋಡಿ ಸೈಡೆಲ್ಲ ಸ್ವಲ್ಪ ತೆರೆ ಎಣ್ಣೆ ಬಿಟ್ಕೊಂಡ್ರೆ ನಮಗೆ ಸಾಕಾಗುತ್ತೆ. ಇವಾಗ ಇದಕ್ಕೆ ನಾವು ಮ್ಯಾರಿನೇಟ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ರಲ್ಲ ಮತ್ತು ಚಿಕನ್ನ ಮಿಕ್ಸಿಗೆ ಹಾಕ್ಕೊಂಡಿದ್ರಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಬೇಕು ಅಂದರೆ ನೀವು ಇನ್ನೊಂದು ಸ್ವಲ್ಪ ನೀರು ನಿಮಗೆ ಗ್ರೇವಿ ಥರ ಬೇಕು ಅಂದರೆ ನೀವು ನೀರು ಸೇರಿಸ್ಕೊಬೋದು. ಇಲ್ಲ ನೀವು ಬೇಕು ಅಂದರೆ ಟೊಮೆಟೊ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಸೇರಿಸ್ಕೊಬೋದು. ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ಇನ್ನೊಂದು ಸ್ವಲ್ಪ ನಾನು ನೀರು ಸೇರಿಸ್ಕೊಂಡು
ತುಂಬ ಹೊತ್ತೇನು ಚಿಕನ್ ನಾವು ಫ್ರೈ ಮಾಡ್ಕೊಂಡಿರೋದ್ರಿಂದ ನಾವೇನು ತುಂಬ ಹೊತ್ತು ಬೇಯಿಸ್ಕೊಳೋದೇನು ಬೇಕಾಗಲ್ಲ. ಒಂದು ಸ್ವಲ್ಪ ನೀರು, ಇದೇ ಮೆಥಡಲ್ಲಿ ಮಾಡಿ ನೀವು ಸಮೋಸ ಥರನೂ ಮಾಡ್ಕೊಬೋದು. ಇದೇ ಫಿಲ್ಲಿಂಗು ಇಷ್ಟು ಮಾಡಿಕೊಂಡ್ರೆ ನಿಮಗೆ ಸಾಕಾಗುತ್ತೆ. ನೋಡಿ ಫ್ರೆಂಡ್ಸ್, ರೆಡಿಯಾಗಿದೆ. ನೀವು ಚಪಾತಿಗೆ ಇದು ಪೂರಿಗೂ ಸೂಟಾಗುತ್ತೆ. ನೀವು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನೀವು ಗ್ರೇವಿ ಅದಕ್ಕೆ ಮಾಡ್ಕೊಬೋದು. ಡ್ರೈನೂ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಇವಾಗ ಇದಕ್ಕೆ ಸ್ವಲ್ಪ ನಾನು ಕೊತ್ತಂಬರಿ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ನಾವು ಉಪ್ಪು ಖಾರ ಚೆಕ್ ಮಾಡ್ಬಿಡೋಣ. ಖಾರ ಕರೆಕ್ಟಾಗಿದೆ. ಸ್ವಲ್ಪ ಉಪ್ಪು ಬೇಕಾಗುತ್ತೆ, ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ ನಾನು. ಇವಾಗ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೇರಿಸ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ. ವಯಸ್ಸಾದವ್ರಿಗೆ, ಅಲ್ಲಿದ್ದವ್ರಿಗೆಲ್ಲ ಈ ಥರ ಮಾಡಿಕೊಡ್ಬೋದು. ಸಿಂಪಲ್ಲಾಗಿ ಈಸಿಯಾಗಿರೋ ಒಂದು ಚಿಕನ್ ಕೀಮಾ ರೆಸಿಪಿ ರೆಡಿಯಾಗಿದೆ. ನೀವು ಒಂದ್ಸತಿ ಟ್ರೈ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಇಷ್ಟ ಆದ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.